ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಡಾಕ್ಟರ್ ಶಿಲ್ಪಾ ಜ್ವಾಲ. ಇವತ್ತು ಆಮ್ಲ ಅಥವಾ ನೆಲ್ಲಿಕಾಯಿ, ಇಂಗ್ಲೀಷಲ್ಲಿ ಇದನ್ನು ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತಾರೆ. ಆಯುರ್ವೇದಿಕಲ್ಲಿ ಆಮ್ಲಕ್ಕಿ ಅಂತ ಹೇಳ್ತಾರೆ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ಒಂದು ಡಿಟಾಕ್ಸ್ ವಾಟರ್ ಮಾಡ್ಕೋಬೋದು. ಇದು ನಂದು ಡೇ 5 ಡಿಟಾಕ್ಸ್ ವಾಟರ್ ಆಗುತ್ತೆ. ಇನ್ನು ಉಳಿದಿರೋದು 4 ಡಿಟಾಕ್ಸ್ ವಾಟರ್ ನೋಡ್ಕೋಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ನೆಲ್ಲಿಕಾಯಿಯಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದು ವಿಟಮಿನ್ ಸಿಯ ಶ್ರೀಮಂತ ನೈಸರ್ಗಿಕ ಹಣ್ಣು. ಇದರಲ್ಲಿರೋ ಅಷ್ಟು ವಿಟಮಿನ್ ಸಿ ಯಾವ ಹಣ್ಣಲ್ಲೂ ಇಲ್ಲ. ಇದ್ರ ಬೆನಿಫಿಟ್ಸು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮದು ಪೂರ್ವಜರ ಕಾಲದಿಂದ ಇದನ್ನು ತುಂಬ ಉಪಯೋಗಿಸ್ಕೊಂಡು ಬರ್ತಾಯಿದ್ದಾರೆ. ಆವಾಗವಾಗ ಕೋಲ್ಡ್, ಕಫ್, ಫೀವರ್ ಆಗ್ತಾಯಿದ್ರೆ ಅವ್ರಿಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋಕ್ಕೆ ಸ್ಪೆಷಲಿ ನೆಲ್ಲಿಕಾಯಿನ ತಿಂತಾಯಿದ್ರು ಮುಂಚೆ. ಹಾಗೂ ಈ ನೆಲ್ಲಿಕಾಯಿ ದಿನ ಉಪಯೋಗಿಸೋದ್ರಿಂದ, ಅಂದರೆ 21 ದಿನ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಗಳು, ಪ್ಯಾರಾಲಿಸಿಸ್ ಅಂತ ಕಾಯಿಲೆಗಳನ್ನ ಬರೋದನ್ನು ತಡಿಬಹುದು. ಡೈಲಿ ಕಾಫಿ ಟೀ ಕುಡಿಯೋ ಬದಲು ಇದ್ರ ಜ್ಯೂಸನ್ನ ಟ್ರೈ ಮಾಡಿಕೊಂಡು ಅದನ್ನೇ ಜ್ಯೂಸಾಗಿ ಕುಡಿಬೋದು. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ. ಇದೆಲ್ಲ ಇರೋದ್ರಿಂದ ಈವನ್ ಸ್ಕಿನ್ ಡಿಸೀಸಸ್ ಬರ್ದಲ್ಲೇ ಇರೋಂಗೆ ನೋಡ್ಕೊಳುತ್ತೆ. ಹಾಗೂ ಹೇರ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದಕ್ಕೆ ಇದು ಮನೆಯ ಔಷಧಿಯಾಗೋ ಕೂಡ ಕೆಲಸ ಮಾಡುತ್ತೆ. ಅಂದರೆ ಯಾರಿಗಾರು ಕೂದಲು ತುಂಬ ಉದುರುತ್ತಾ ಇದ್ದರೆ, ಅಥವಾ ಬಾಲ್ನೆರೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬಂದರೆ ಅವರು ಈ ನೆಲ್ಲಿಕಾಯಿನ ಉಪಯೋಗಿಸಿ ಹೇರ್ ಆಯಿಲ್ ಕೂಡ ಹಚ್ಕೋಬೋದು. ಅದನ್ನು ಹೇಗೆ ಮಾಡೋದಂತ ಇವತ್ತು ನಾನು ತೋರಿಸ್ತೀನಿ. ಈಗ ಫಸ್ಟು ಡಿಟಾಕ್ಸ್ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಎಲ್ಲ ನೆಲ್ಲಿಕಾಯಿನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರಿಬೇವಿನ ಎಲೆ ಹಾಕೋಣದ್ರಿಂದ ಅದರದ್ದು ಯೂಸಸ್ ಕೂಡ ಈ ಜ್ಯೂಸಸಲ್ಲಿ ನಿಮಗೆ ಸಿಕ್ಕುತ್ತೆ. ಕರಿಬೇವಿನ ಎಲೆ, ಶುಂಠಿ, ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಮೆಣಸು, ಇದಿಷ್ಟನ್ನು ಉಪಯೋಗಿಸಿ ನೆಲ್ಲಿಕಾಯಿ ಜೊತೆಗೆ ಮಿಕ್ಸರ್ಗೆ ಹಾಕಿ ಜ್ಯೂಸ್ ಮಾಡ್ಕೋಬೇಕು. ಇದನ್ನು ಬಿಸಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆಯೇ ಇದನ್ನು ಸೋಸ್ಕೊಂಡು ಗ್ಲಾಸಿಗೆ ಹಾಕ್ಕೊಂಡು ಕುಡಿಬೋದು. ಇದ್ರ ಟೇಸ್ಟ್ ಸ್ವಲ್ಪ ಒಗ್ರಾಗಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಮಾಡ್ಕೋಬೇಡಿ. ಇದನ್ನು ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಕುಡೀರಿ. ಆವಾಗ ಟೇಸ್ಟ್ ಇಷ್ಟಪಟ್ಟು ಕುಡಿತೀರಾ. ಈ ನೆಲ್ಲಿಕಾಯಲ್ಲಿ ಹಲವಾರು ಥರ ಉಪಯೋಗಿಸ್ಕೋಬೋದು. ನಾನಿಲ್ಲೊಂದು 4 ಟೈಪ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಮೊದಲನೇದು ಇದು ಡಿಟಾಕ್ಸ್ ಜ್ಯೂಸ್ ಆಗಿ. ಎರಡನೇದು ಬಂದು ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇದರಲ್ಲಿ. ಹೇಗೆ ಅಂದರೆ ನೆಲ್ಲಿಕಾಯಿನ ಎಲ್ಲ ಕ್ಲೀನಾಗಿ ತೊಳೆದು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೆಂದಿರೋ ನೆಲ್ಲಿಕಾಯಿಗೆ ಉಪ್ಪು, ಖಾರ, ಆಮೇಲೆ ಮೆಂತ್ಯ ಸಾಸಿವೆ ಪುಡಿ ಹಾಕಿ ಮಾಡ್ಕೊಳೋದು. ಇದು ಸಿಂಪಲ್ಲಾಗಿ ಆಗೋವಂಥದ್ದು. ಬೆಂದಿರಬೇಕು, ಆದರೆ ಚೆನ್ನಾಗಿ ಬೇಯಿಸಿರ್ಬೇಕು. ಅದನ್ನು ಬೇಯಿಸಿರೋದಕ್ಕೆ ಉಪ್ಪು, ಖಾರ ಮತ್ತು ಮೆಂತ್ಯ ಸಾಸಿವೆ ಪುಡಿ ಹಾಕಿ ಸ್ವಲ್ಪ ಒಂದಿನ ಅದನ್ನು ಬಿಡಬೇಕು, 24 hours. ನೆಕ್ಸ್ಟ್ ಡೇ ನಿಮಗದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದರೆ ಇದನ್ನು ಗ್ಯಾಸ್ಟ್ರಿಕ್ ಇರೋರು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಯಾಕೆಂದರೆ ಇದರಲ್ಲಿ ಖಾರದ ಪುಡಿ ಹಾಕಿರ್ತವೆ. ಜಾಸ್ತಿ ಖಾರದ ಪುಡಿ ಗ್ಯಾಸ್ಟ್ರಿಕ್ ಅವ್ರಿಗೆ ಒಳ್ಳೆಯದಲ್ಲ. ಹಾಗೆ BP ಇರೋರು ಕೂಡ ತೊಗೋಬಾರ್ದು, ಯಾಕೆಂದರೆ ಇದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಸೊ ಉಪ್ಪಿನಕಾಯಿ ಯಾವುದೇ ರೀತಿಯಲ್ಲೂ ತೊಗೋಬಾರ್ದು ಗ್ಯಾಸ್ಟ್ರಿಕ್ ಮತ್ತು BP ಇರೋರು. ಇನ್ನೊಂದು ರೀತಿ ಮಾಡೋಣ. ಅದು ನೆಲ್ಲಿಕಾಯಲ್ಲಿ ಸಕ್ಕರೆ ಪಾಕದಲ್ಲಿ ನೆನೆಸ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿ ಹಾಕೋಣದು. ಒಣಗಿ ಹಾಕ್ಬಿಟ್ಟು ಅದು ಫುಲ್ ಡ್ರೈ ಆದಮೇಲೆ 3 ದಿನ ಹಿಡಿಯುತ್ತದು. 3 ದಿನ ಡ್ರೈ ಆದಮೇಲೆ ಅದಕ್ಕೆ ಮತ್ತೆ ಸಕ್ಕರೆ ಪುಡಿನ ಉದುರಿಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು. ಇದನ್ನು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಪೀಸ್ ತಿನ್ಬೋದು. ಆದರೆ ಶುಗರ್ ಪೇಷಂಟ್ ಅವರು ಇದನ್ನು ತಿನ್ನೋಂಗಿಲ್ಲ. ಇನ್ನು 4ನೇ ಮೆಥಡು, ಇದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಕೊಂಡು ತಲೆಗೆ ಹಚ್ಕೊಳೋದು. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ನೆಲ್ಲಿಕಾಯಿನ ತೊಳೆದ್ಬಿಟ್ಟು ತುರಿದಿಟ್ಕೋಬೇಕು. ಇದಕ್ಕೂ ಕೂಡ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. 1 ಕಪ್ ಕೊಬ್ಬರಿ ಎಣ್ಣೆಗೆ ನಾನು ನೆಲ್ಲಿಕಾಯಿ ತುರಿದಿರೋದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಆಮೇಲೆ ಮೆಂತ್ಯ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಎಕ್ಸಾಂಪಲ್ಲು ದಾಸವಾಳದ ಎಲೆ, ದಾಸವಾಳದ ಹೂವು, ಹಾಗೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಅದರ ರಸ ಹಾಕ್ಬೋದು. ಆಮೇಲೆ ಆಲ್ಯುವೆರಾ ಹಾಕ್ಬೋದು. ಏನು ಬೇಕಾದರೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು, ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಅದರದ್ದು ಅಂಶ ಎಲ್ಲ ಇಳಿದ ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಕಪ್ಪಿಗೆ ಸೋಸ್ಕೊಂಡು ಸ್ವಲ್ಪ ಬೆಚ್ಚಗಿದ್ದಾಗಲೇ ಕೂದಲಿಗೆ ಹಚ್ಚಬೇಕು. ಆವಾಗ ನಿಮಗೆ ಕೂದಲು ಕೂಡ ಗಟ್ಟಿಯಾಗುತ್ತೆ. ಈವನ್ ಬೇಗ ಬಿಳಿ ಕೂದಲು ಬರೋದನ್ನು ತಡೆಯುತ್ತೆ. ಹೀಗೆ ಎಷ್ಟೊಂದು ರೀತಿ ಆಮ್ಲಕ್ಕಿನ, ಅಂದರೆ ಆಮ್ಲ ಅಥವಾ ನೆಲ್ಲಿಕಾಯ್ದು ಉಪಯೋಗಗಳನ್ನ ಮಾಡ್ಕೋಬೋದು. ಇಲ್ಲಿ ನಾನು 4 ರೀತಿ ಅಷ್ಟೇ ತೋರಿಸಿದ್ದೀನಿ.
ನಿಮಗೆ ಏನೇನು ಗೊತ್ತೋ ಅದನ್ನು ಮಾಡ್ಕೋಬೋದು. ಈಗ ಇದ್ರದ್ದು ಬೆನಿಫಿಟ್ಸ್ ನೋಡೋಣ. ಇದರಲ್ಲಿ 55% ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅಂದರೆ ಯಾವ ಹಣ್ಣಲ್ಲೂ ಇಷ್ಟೊಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಈವನ್ ಬ್ಲೂಬೆರಿ ಹಣ್ಣಿಗಿಂತ ಜಾಸ್ತಿ ಇದೆ. ಹಾಗೂ 20 ಟೈಮ್ ಜಾಸ್ತಿ ವಿಟಮಿನ್ ಸಿ ಇರೋದರಿಂದ ಸ್ಕಿನ್ಗಳಿಗೆಲ್ಲ ತುಂಬಾ ಒಳ್ಳೆಯದು ಇದು. ಇದರಲ್ಲಿ ಪಾಲಿಫಿನಾಲ್ ಮತ್ತು ಬಯೋಫ್ಲೆವನಾಯ್ಡ್ಸ್ ಆ್ಯಂಡ್ ವಿಟಮಿನ್ ಸಿ ತುಂಬ ಇರೋದರಿಂದ ಇದು ನಮ್ಮ ಶರೀರಕ್ಕೆ ಬೇಗ ಅಬ್ಸಾರ್ಬ್ ಆಗುತ್ತೆ. ನೀವು ಒಂದು ಸ್ವಲ್ಪ ಅದನ್ನು ತೊಗೊಂಡ್ರೆ ಬೇಗ ಅಬ್ಸಾರ್ಬ್ ಆಗುತ್ತೆ ಬಾಡಿ ಒಳಗಡೆ. ಇದು ನಮಗೆ ವಯಸ್ಸಾಗೋದನ್ನು ತಡೆಯುತ್ತೆ. ಹಾಗೂ ಸ್ಕಿನ್ನಲ್ಲಿ ಎಲ್ಲ ನರಿಗೆ ಬರೋದು, ಆಮೇಲೆ ಸುಕ್ಕಟ್ಟೋದು, ಆಮೇಲೆ ಬಿಳಿ ನರೆ ಕೂದಲು ಇವೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಬೆಸ್ಟ್ ಫ್ರೂಟ್ ಫಾರ್ ನ್ಯೂಟ್ರಿಷನ್. ಅಂದರೆ ನಿಮಗೆ ನ್ಯೂಟ್ರಿಷನ್ ಇರುವಂಥ ಮಾತ್ರೆಗಳನ್ನ ತೊಗೊಳೋದೇ ಬೇಕಾಗಲ್ಲ. ಮಲ್ಟಿವಿಟಮಿನ್ ಮಾತ್ರೆಗಳೆಲ್ಲ ಬೇಕೇ ಆಗಲ್ಲ. ಅಷ್ಟು ಇದರಲ್ಲಿ ಒಳ್ಳೆ ನ್ಯೂಟ್ರಿಷನ್ಸ್ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದಮೇಲೆ ಎಲ್ಲೇ ನೋಡಿದ್ರೂ ನೆಲ್ಲಿಕಾಯಿನ ಬೇಡ ಅನ್ಬೇಡಿ. ಅಟ್ಲೀಸ್ಟ್ ಒಂದು ಕಾಯಾದರೂ ತಿನ್ನಿ. ಓಕೆ. ಈವನ್ ವೆಸ್ಟರ್ನ್ ಅವರು ಒಂದು ಹೇಳ್ತಾರೆ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ಆದರೆ ಅವರಿಗೆ ನಮ್ಮ ಇಂಡಿಯನ್ ಗೂಸ್ಬೆರಿ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನೆಲ್ಲಿಕಾಯಿ ಬಗ್ಗೆ ಗೊತ್ತಾದರೆ ಅವ್ರು ಆ್ಯಪಲ್ ಜಾಗದಲ್ಲಿ ನಮ್ಮ ನೆಲ್ಲಿಕಾಯಿ ಹೆಸರು ಹೇಳಬೇಕಾಗತ್ತೆ. ನಾನು ಈ ನೆಲ್ಲಿಕಾಯ್ದು ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿದ್ದೀನಿ. ಇನ್ನೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.